ನಮಸ್ತೆ. ನಾವೀಗ ಬೆಂಗಳೂರಿನಿಂದ ಹೇಮಾದ್ರಿ ಟೂರ್ಸ್ ಟ್ರಾವೆಲ್ಸ್ ಕಡೆಯಿಂದ ಹಿಮಾಲಯದ ಶ್ರೀ ಕೇದಾರನಾಥನ ದರ್ಶನಕ್ಕೆ ಬಂದಿರುತ್ತೇವೆ. ಕೇದಾರನಾಥನ ಒಂದು ಪ್ರಧಾನ ಅರ್ಚಕರಾಗಿರುವಂತ 2025ನೇ 6 ತಿಂಗಳ ಕಾಲ ಆ ಸ್ವಾಮಿಯನ್ನ, ಆ ಭಗವಂತನನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ನಾವೀಗ ಒಂದೆರಡು ಮಾತುಗಳನ್ನ ಮತ್ತು ಕೇದಾರನಾಥನ ಒಂದು ಇತಿಹಾಸವನ್ನ ಅವರು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಂಠೇ ಯಶ ವಿರಾಜತೆ ಹಿ ಗರಲಂ ಗಂಗಾಜಲಂ ಮಸ್ತಕೆ ವಾಮಾಂಗೇ ಗಿರಿರಾಜರಾಜತನಯ ಜಾಯಾ ಭವಾನಿ ಸ್ಥಿತು ನಂದಿ ಸ್ಕಂಧ ಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು केदारांचल संस्थितो ही सततम कुरिया सदा मंगलम. भगवान केदारनाथ जी का ये शुभ क्षेत्र है. 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಬಾಬಾ ಕೇದಾರನಾಥ ಕ್ಷೇತ್ರ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಹಿಮಾಲಯ ಶಿಖರದಲ್ಲಿ ಭಗವಂತ ವಿರಾಜಮಾನಾಗಿರ್ತಕ್ಕಂಥ ಈ ಕೇದಾರನಾಥನ ಕ್ಷೇತ್ರದಲ್ಲಿ ಇವರು ಏನು ಸುರೇಶ್ ಶಾಸ್ತ್ರಿಗಳ ಸಂಗಡಿಗರು ಮತ್ತೆ ಮರುಳಾರಾಧ್ಯ ಶಾಸ್ತ್ರಿಗಳೇನಿದಾರಲ್ಲ, ಇವರೇನು ಬಂದಿದ್ದಾರೆ ಭಗವಂತನ ಕೃಪೆಯಿಂದ ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲರೂ ಬರ್ಲಿಕ್ಕೆ ಆಗಲ್ಲ. ಎಲ್ಲರ ಹತ್ರನೂ ಹಣ ಮತ್ತೊಂದು ಮುಗಿದೊಂದು ಎಲ್ಲರ ಹತ್ರನೂ ಇರ್ಬೋದು. ಆದರೆ ಭಗವಂತ ಯಾರನ್ನು ಕರೆಸ್ಕೊಳ್ತಾನೆ ಅವ್ರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಭಗವಂತನ ಈ ಕ್ಷೇತ್ರ ಏನಿದೆಯಲ್ಲ, ಕೈಲಾಸದ ಮಹಾದ್ವಾರನೇ ಕೇದಾರ. ನೀವೇನು ಇವತ್ತು ಬಂದಿದ್ದೀರಾ, ಕೈಲಾಸ ಮಹಾದ್ವಾರದಲ್ಲಿ ನೀವು ಇದ್ದೀರಾ. ಹಾಗಾಗಿ ಕೈಲಾಸದ ಮಹಾದ್ವಾರಕ್ಕೆ ಬರಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಆಗ್ತದೆ. ಆದರೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಕಳ್ಕೋಬೇಕಂದ್ರೆ ನಡ್ಕೊಂಡು ಬರಬೇಕಾಗ್ತದೆ. ಸ್ವಲ್ಪ ಕಠಿಣವಾಗಿದ್ದ ರಸ್ತೆಗಳಲ್ಲಿ ಬರಬೇಕಾಗ್ತದೆ. ಆಗ ಮಾತ್ರ ಭಗವಂತನ ಕೃಪೆ ನಮ್ಮೆಲ್ಲರಿಗೂ ಆಗ್ತದೆ. ನಾವು ಮಾಡಿರ್ತಕ್ಕಂಥ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂಥ ಪಾಪಗಳ ನಿವಾರಣೆಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನೀವೇನು ಹಿಂದ್ಗಡೆ ನೋಡ್ತಾ ಇದ್ದೀರಾ, ಬಹಳ ದಿವ್ಯವಾಗಿರೋ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. 5500 ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ. ಯಾವಾಗ ಮಹಾಭಾರತ ಯುದ್ಧ ಆಗ್ತದೆ, ಯುದ್ಧ ಆದ್ಮೇಲೆ ಪಾಂಡವರಿಗೇನು ಪಾಪ ಹತ್ತದ ಗುರುಹತ್ಯೆ ಮತ್ತು ಗೋತ್ರಹತ್ಯೆ, ಆ ಪಾಪ ವಿಮೋಚನೆಗಾಗಿ ಪಾಂಡವರು ಹಿಮಾಲಯದಲ್ಲಿ ಬರ್ತಾರೆ. ಭಗವಂತ ಅವರಿಗೆ ಪಶುರೂಪ ತಾಳ್ಕೊಂಡು ಬೆನ್ನಿನಿಂದ ದರ್ಶನ ಕೊಡ್ತಾನೆ. ಹಿಮಾಲಯದಲ್ಲಿ 5 ಕೇದಾರಗಳಿದ್ದಾವೆ. ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ ಅಂತೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಟ್ಟು ಭಗವಂತ ಇದೇ ಹಿಮಾಲಯದಲ್ಲಿ ಪ್ರಸ್ಥಾನ ಆಗ್ತಾನೆ. ಹಾಗಾಗಿ ನೀವೇ ಪಂಚಕೇದಾರಗಳು ಅಂತೇಳಿ ಯಾರು ಭಗವಂತ ಕೇದಾರನಾಥನ ಜೀವನದಲ್ಲಿ 1 ಸೆಕೆಂಡ್ ದರ್ಶನ ಮಾಡ್ತಾರೆ ಅವರ ಜೀವನ ಪಾವನ ಆಗ್ತದೆ. 7 ಜನ್ಮದ ಪಾಪ ನಿವಾರಣೆಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿನೇ ಇದು ಮೋಕ್ಷಧಾಮ. ನೀವೇನು ಇವತ್ತೆಲ್ಲರೂ ಬಂದಿದ್ದೀರಾ, ನೀವೇ ಧನ್ಯರು. ಭಗವಂತನ ಕೃಪೆ ನಿಮಗೆಲ್ಲರ ಆಗಿದೆ ಅಂದರೆ ನೋಡಿ, ವರುಣದೇವತಾ ಧೀರೆ ಅಂದರೆ ಸಣ್ಣವಾಗಿ ಭಗವಂತ ನಮ್ಮ ಮೇಲೆ ಬರೆಸ್ತಾ ಇದ್ದಾನೆ. ಅಂದರೆ ಪುಷ್ಪಗಳನ್ನು ಹಾಕ್ತಾ ಇದ್ದಾನೆ. ನಾವು ಇಲ್ಲಿ ನಿಂತ್ಕೊಂಡ್ರು ತೊಯ್ತಾ ಇಲ್ಲ, ಆದರೆ ಮಳೆ ಬರ್ತಾ ಇದೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಭಗವಂತ ಕೇದಾರನಾಥನ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೂ ಇರಲಿ. ಮತ್ತೆ ಬನ್ನಿ, ಅವರಷ್ಟು ಜನ ಕರ್ಕೊಂಬನ್ನಿ. ನಿಮ್ಮೆಲ್ಲರಿಗೂ ನಿಮ್ಮ ಏನು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಇದೆ ಇನ್ನೂ ಯಶಸ್ವಿಯಾಗಿ ಬೆಳೀಲಿ. ಭಗವಂತನ ಕೃಪೆ ಸದಾ ಇರಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಶಂಕರ ಭಗವಾನ್ ಮಹಾರಾಜ್.